ನಮಸ್ತೆ ವೀಕ್ಷಕರೇ, ನಾನು ಶಶಿಧ್ವನಿ ಸುದ್ದಿವಾಹಿನಿಯ ಸಂಪಾದಕ ಮಾತಾಡ್ತಿರೋದು. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ APMC ಯಾರ್ಡ್ನಲ್ಲಿ ಒಂದು ಕಟ್ಟಡದ ಕಳಪೆ ಕಾಮಗಾರಿಯ ವಿಷಯವಾಗಿ ನಮಗೆ ಸುದ್ದಿ ಬಂದಿರುವ ಹಿನ್ನೆಲೆಯಲ್ಲಿ ನಾವು ಬ್ಯಾಡಗಿ APMC ಯಾರ್ಡ್ಗೆ ಬಂದು ಇಲ್ಲಿ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಹಾವೇರಿ ಜಿಲ್ಲಾಧ್ಯಕ್ಷರಾದಂತಹ ಮೋಹನ್ ಬಿನ್ನಾಳ್ರವರನ್ನು ಭೇಟಿಯಾಗಿ ಮಾತಾಡ್ತಿದ್ದೀವಿ. ಅವರು ಏನು ಮಾತಾಡ್ತಾರೆ, ಅವರು ಅದ್ರ ಬಗ್ಗೆ ಕಳಪೆ ಕಾಮಗಾರಿಯ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಬಿನ್ನಾಳ್ರವರು ಏನು ಮಾತಾಡ್ತಾರೆ ಅನ್ನೋದನ್ನು ಶಶಿಧ್ವನಿ ವೀಕ್ಷಕರು ನೋಡ್ಬೋದಾಗಿದೆ. ಸರ್, ಈಗ ತಾವು ಇದ್ರ ಬಗ್ಗೆ ಈ ಲೊಕೇಶನ್ ಬಗ್ಗೆ ಮಾತಾಡಿಕೊಂಡು. ಸರ್, ಇಲ್ಲಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ APMC ಯಾರ್ಡ್ನಲ್ಲಿ ಈ ಕಾಮಗಾರಿಕೆ ಅಂದರೆ ಇಲ್ಲಿ ಬಂದಂಥ ಮೆಣಸಿನಕಾಯಿ ಹೇರ್ಕೊಂಡು ಬಂದಂಥ ಗಾಡಿಗಳಿಗೆ ಇಲ್ಲಿ ಸ್ಥಳಾವಕಾಶ ಮಾಡೋದು ನಿಲ್ಲಲಿಕ್ಕೆ, ಅಂದರೆ ಅವು ಖಾಲಿ ಆದಮೇಲೆ, ಗಾಡಿಗಳು ಖಾಲಿ ಆದಮೇಲೆ ಇಲ್ಲಿ ಬಂದು ನಿಲ್ಲಬೇಕು. ಅಂದರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಜಾಗವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ, ಅದಕ್ಕೆ ಬೇಕಾಗುವಂಥ ಒಂದು ಬಿಲ್ಡಿಂಗನ್ನು ರೆಡಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಿಲ್ಡಿಂಗನ್ನು ಹಾಕಿ ಇಂಜಿನಿಯರ್ ಪ್ಲ್ಯಾನ್ ಮಾಡಿ ಏನೋ ಒಂದು ಅಪ್ರೂವಲ್ ಮಾಡಿ ಕಳಿಸಿದ್ದಾರೆ. ಇಲ್ಲಿ ಏನಪ್ಪ ಅಂತಂದ್ರೆ ಒಂದೇ ಒಂದು ವಿಚಾರ ಅಂದರೆ ನಿಮಗೆ ಹೇಳಬೇಕಂದ್ರೆ, ಮೊದಲನೇದಾಗಿ ಇಲ್ಲಿ ಸಂಬಂಧಪಟ್ಟಂಥ APMC ಇಂಜಿನಿಯರು ಇಲ್ಲಿ ಸರಿಯಾಗಿ ಇರೋಲ್ಲ. ಅವ್ರ ಹೆಸರು ಆಮೇಲೆ RCC ಹಾಕಬೇಕಾದ್ರೂ ಸಹಿತನು ಅವರು ಮಾಡಿದ್ದ ಕರೆವು, ಹೇಳಿದ್ದ ಕರೆವು. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ಇದು ಓವರ್ ಎಸ್ಟಿಮೇಟ್ ಆಗಿದೆ. ಈ ಓವರ್ ಎಸ್ಟಿಮೇಟ್ ಅಂತಂದರೆ ಇದು ಸಾರ್ವಜನಿಕರ ದುಡ್ಡು ಅಂತಂದ್ರೆ ಓವರ್ ಎಸ್ಟಿಮೇಟ್ ಮಾಡಿಕೊಂಡು ತಮ್ಮ ಹೆಚ್ಚಿನ ಒಂದೊಂದು ಬಳವಳಿಕೆ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಂಡ್ರೆ ಇವರು. ಇಷ್ಟು ಮಾತ್ರ ನಾನು ಇದೆಲ್ಲ ಹೇಳಬಲ್ಲೆ. ಆಮೇಲೆ ಭೌತಿಕವಾಗಿ ಇದು ಕಳಪೆ ಆಗಿದೆ ಅಂತಂದು ನನ್ನ ವಿಚಾರ. ಜನರು ಮಾತಾಡುವಂಥ ವಿಚಾರನೂ ಅಷ್ಟೇ. ನಾನು ಅದನ್ನು ನೋಡಿಕೊಂಡು ಇವಾಗ ಕಳಪೆ ಆಗಿದೆ ಅಂತನ್ನುವಂಥದ್ದು ಕೆಲವೊಂದಿಷ್ಟು ವಿಚಾರಗಳನ್ನು ಜನರ ವಿಚಾರ ತಿಳ್ಕೊಂಡು ನಾನು ಮಾತಾಡ್ತಿದ್ದೀನಿ. ಭೌತಿಕವಾಗಿ ಇದು ಕಳಪೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ. ಇದಕ್ಕೆ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ತಾಂತ್ರಿಕ ಒಂದು ವ್ಯವಸ್ಥಿತ ಈ ಸಿಬ್ಬಂದಿಯಿಂದ ಇದನ್ನು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಆದರೆ ಜೊತೆಗೆ ಓವರ್ ಎಸ್ಟಿಮೇಟ್ ಆಗಿದೆಯಲ್ಲ, ಅದನ್ನು ಏನಾರ ಮಾಡಿ ಆ ದುಡ್ಡನ್ನು ಮತ್ತೆ ಸಾರ್ವಜನಿಕರಿಗೋಸ್ಕರ ಇಡಬೇಕು ಅನ್ನೋಂಥ ವಿಚಾರ ನಾನು ಇಲ್ಲಿ ಈಗಾಗಲೇ ನಾನು ಹೇಳ್ದಂಗೆ APMC ಬ್ಯಾಡಗಿ ಇದೆ. ಈ ಒಂದು ಬಿಲ್ಡಿಂಗನ್ನು ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದು ಏನು ವಿಚಾರವನ್ನು ಇಟ್ಕೊಂಡು ಈ ಬಿಲ್ಡಿಂಗನ್ನು ನಿರ್ಮಾಣ ಮಾಡಲಿಕ್ಕೆ ಇರ್ತಾರಲ್ಲ, ಇದು ಕ್ಯೂರಿಂಗ್ ಸರಿ ಇಲ್ಲ. ಇದು ಎಲ್ಲ ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ. ಕ್ಯೂರಿಂಗಿಗೆ ಇಲ್ಲಿ ನಿಮಗೆ ಹೇಳ್ಬೇಕಂತಂದರೆ, ಒಂದು ಉದಾಹರಣೆಯಾಗಿ ಅಗದಿ ತೆಳ್ಳನಾದಂಥ ಒಂದು ಪಾಟನ್ನು ಯೂಸ್ ಮಾಡ್ತಾರೆ ಇವರು ಈ ಪಿಲ್ಲರಿಗೆ. ಇದು ಭಯಂಕರವಾದಂಥ ಪಿಲ್ಲರು. ಅದಕ್ಕೆ ತೆಳ್ಳದಾದಂಥ ಒಂದು ಏನು ಮಾಡ್ತಾರೆ, ಪಾಟನ್ನು ಸುತ್ತಿ ಇಡ್ತಾರೆ. ಆ ಸುತ್ತಿ ಇಟ್ಟಂಥದ್ದು ಅದನ್ನಷ್ಟೇ ನೀರು ಹಾಕ್ತಾರೆ. ಮುಂದೆ ಅದಕ್ಕೆ ಕ್ಯೂರಿಂಗಿಗೆ ವ್ಯವಸ್ಥಿತವಾದಂಥ ನೀರನ್ನು ಹಾಕಿಲ್ಲ. ಇದು ಒಂದು ನಮ್ಮದು ಆರೋಪ. ಇದರಲ್ಲಿ ಈ ಗುತ್ತಿಗೆದಾರರನ್ನು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಯಾವುದೇ ಪರಿಸ್ಥಿತಿಯೊಳಗೆ ಇವನ್ನ ನಾವು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಡಬೇಕು ಅನ್ನೋಂಥದ್ದು ನಮ್ಮದೊಂದು ವಾದ. ಸರಿಯಾಗಿತ್ತು ಅಂತಂದರೆ ನಮ್ಮದೇನು ವಾದ ಇಲ್ಲ. ಸರಿ ಇರಲಿಲ್ಲಪ್ಪ ಅಂತಂದರೆ ಇವ್ರದ್ದು ಯಾವುದೇ ಪರಿಸ್ಥಿತಿಯೊಳಗೆ ಇವ್ರನ್ನ ಗುತ್ತಿಗೆದಾರರನ್ನ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಡಬೇಕು ಅನ್ನೋಂಥದ್ದು ನಮ್ಮದು ವಾದ. ಇದೆ ಈ ಬಿಲ್ಡಿಂಗಿಗೆ ಸಂಬಂಧಪಟ್ಟಂಥದ್ದು ಇರುವಂಥವರು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಸರಿಯಾದಂಥ ವ್ಯವಸ್ಥಿತವಾದಂಥ ಕೆಲಸವನ್ನು ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು
ಅವರಿಗೆ ಗೈಡೆನ್ಸ್ ಕೊಡಲಿಲ್ಲ ಅಂತನ್ನುವಂಥದ್ದು ನಂದು ವಾದ. ಈ ವಾದದೊಳಗೆ ಅವರು ಭಾಗಿಯಾಗಿಲ್ಲ. ಆಗಲಾರ್ದೇ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಲಿ ಆಲ್ರೆಡಿ ಈಗ ಆಗಿಬಿಟ್ಟಿದೆ. ಇದಕ್ಕೆ ನಮ್ಮದು ಏನಪ್ಪ ವಾದ ಅಂತಂದರೆ, ಇದು ಭೌತಿಕವಾಗಿ ನಿರ್ಮಾಣವಾಗುವಂಥದ್ದು ಈ ಬಿಲ್ಡಿಂಗು, ಈ ಒಂದು ಪಾರ್ಕಿಂಗ್ ಬಿಲ್ಡಿಂಗ್ ಏನಿದೆಯಲ್ಲ, ಕಳಪೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದನ್ನು ನಾವು ಘಂಟಾಘೋಷವಾಗಿ ನಾವು ಹೇಳ್ಬೋದು. ಇದು ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷದಿಂದ ನಡೀತಿದೆ ಕನ್ಸ್ಟ್ರಕ್ಷನ್? ಈಗಾಗಲೇ 2 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದಾರೆ. ಒಂದೂವರೆ ವರ್ಷದಿಂದನೂ ಅಥವಾ 2 ವರ್ಷನೂ ಆಯಿತು, ಹೆಚ್ಚು ಕಡಿಮೆ ಕೆಲಸ ಮಾಡ್ತಿದ್ದಾರೆ. ಆದರೆ ಅವರಿಗೆ ತಿಳಿದಾಗ ಬರ್ತಾರೆ, ತಿಳಿದಾಗ ಕೆಲಸ ಮಾಡ್ತಾರೆ. ಅದು ಮುಂದೆ ಅದು ಇವತ್ತು ಕೆಲಸ ಮಾಡಿದಂಥದ್ದು ಹಿಂದಿನೇ ಅದಕ್ಕೆ ಬೆನ್ನು ಬಿದ್ದು ಅದಕ್ಕೆ ಕ್ಯೂರಿಂಗಿಗೆ ನೀರನ್ನು ಹಾಕಿದರೆ ಅದು ಕ್ಯೂರಿಂಗ್ ಆಗುತ್ತೆ. ಮತ್ತೆ ಬಿಟ್ಬಿಟ್ಟು ಕೆಲಸವನ್ನು ಮಾಡಿದರೆ ಅದು ಕ್ಯೂರಿಂಗ್ ಹೆಂಗಾಗುತ್ತೆ? ಅದಕ್ಕೆ ಕಳಪೆ ಮಟ್ಟದ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದನ್ನು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗಬೇಕು. ಸಾರ್ವಜನಿಕವಾಗಿ ಉಪಯೋಗಕ್ಕೆ ಬಾರದೆ ಇಷ್ಟು ವರ್ಷದಿಂದ ನಡೀತಾ ಇದೆ ಆಮೆಗತಿನಲ್ಲಿ. ಈಗ ಹೇಗೆ ಇನ್ನೊಂದು 4-5 ವರ್ಷ ಬೇಕಾ ಅಂತ ಇದು ಮುಗಿಯೋದು? ಅವರು ಯಾವ ಥರ ತಮ್ಗೆ ಇಷ್ಟ ಬಂದಂಗೆ ನಡ್ಕೋತಾರೆ, ತಮ್ಗೆ ಇಷ್ಟ ಬಂದಂಗೆ ಬರ್ತಾರೆ. ಇಲ್ಲಿ ಮೇಲಿಂದ ಮೇಲೆ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿ ಸಂಬಂಧಪಟ್ಟಂಥ ಇಂಜಿನಿಯರ್ ಇದ್ದಾರೆ, ಕೃಷ್ಣಯ್ಯ ಅಂತೇಳಿ. ಆ ಕೃಷ್ಣಪ್ಪರು ಯಾವಾಗ ಒಂದು ಸಲ ಬರ್ತಾರೆ, ಅದನ್ನು ನೋಡಿಕೊಂಡು ತಮ್ಮ ಕೆಲಸ ತಾವಕ್ಕೆ ಮತ್ತೆ ಹೋಗಿಬಿಡ್ತಾರೆ. ಇಲ್ಲಿ ಸರಿಯಾದಂಥದ್ದು ವ್ಯವಸ್ಥಿತವಾದಂಥದ್ದು ಕೆಲಸ ಅವರು ತಮಗೆ ಅನುಕೂಲ ತಕ್ಕಂಗೆ ಅವರು ಕೆಲಸ ಮಾಡ್ತಾರೆ ಹೊರತು ಆ ಎಸ್ಟಿಮೇಟ್ ಪ್ರಕಾರ ಇವತ್ತಿಗೂ ಎಸ್ಟಿಮೇಟು ನಾವು ಓರಲ್ಲಾಗಿ ಕೇಳಿದ್ವಿ. ಅದು ಒಂದು ನಾವು ರೈಟಿಂಗ್ನಾಗೆ ಕೇಳಿಲ್ಲ. ರೈಟಿಂಗ್ನಾಗೆ ಕೇಳು ಅಂತ ಹೇಳಿದ್ರು ಕೇಳ್ತೀವಿ ನಾವು. ಆದರೆ ನಮ್ಮ ಕಡೆ ಎಸ್ಟಿಮೇಟ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ಬಿಡಪ್ಪ, ಎಸ್ಟಿಮೇಟ್ ಇಲ್ಲ ಅಂದಮೇಲೆ ನಾವು ಯಾಕೆ ವಿಚಾರ ಮಾಡಬೇಕು ಅಂತಂದು ನಾವು ಈಗ ರೈಟಿಂಗ್ನಲ್ಲೇ ಕೇಳಬೇಕು ಅನ್ನೋಂಥ ವಿಚಾರ ಬಂದಿದೆ. ಈಗ ಮುಂದೆ ಯಾವ ರೀತಿ ಹೆಜ್ಜೆ ಇಡ್ತೀರಿ ಇದ್ರ ಬಗ್ಗೆ? ಅಂದರೆ ಈ ಕಳಪೆ ಕಾಮಗಾರಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಈಗ ಮುಂದೆ ಯಾವ ರೀತಿ ಯಾವ ಸರ್ಕಾರಕ್ಕೆ ಯಾವ ರೀತಿ ಗಮನ ಸೆಳೀತೀರಿ? ನಮ್ಮದು ಏನಿಲ್ಲ, ಇದ್ರ ಬಗ್ಗೆ ವಿರೋಧ ಪಕ್ಷದ ನಾಯಕರಿಗೆ ಹೋಗಬೇಕು. ಈ ಸುದ್ದಿವಾಹಿನಿ ಏನಿಲ್ಲ, ವಿರೋಧ ಪಕ್ಷದ ನಾಯಕರಿಗೆ ಹೋಗಬೇಕು, ಸಂಬಂಧಪಟ್ಟಂಥ ಇವ್ರಿಗೆ ಹೋಗಬೇಕು, ಮಿನಿಸ್ಟ್ರಿಗೆ ಹೋಗಬೇಕು. ಆಮೇಲೆ DC ಅವ್ರಿಗೂ ಇದ್ರ ಬಗ್ಗೆ ಗೊತ್ತಾಗಬೇಕು. ಜೊತೆಗೆ ಇದನ್ನು ಯಾರು ಇಲ್ಲಿದ್ದಾರೆ, ಈ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರಲ್ಲ ಅವ್ರನ್ನ ಕರೆಸಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಜೊತೆಗೆ ಓವರ್ ಎಸ್ಟಿಮೇಟ್ ಆಗಿದೆ ಅಂತ ನಂದು ಆರೋಪ ಇದೆಯಲ್ಲ, ಆ ಓವರ್ ಎಸ್ಟಿಮೇಟು ಅಂತನ್ನುವಂಥದ್ದು ಕಂಡು ಬರ್ತಾ ಇದೆ, ಭೌತಿಕವಾಗಿ ಕಂಡು ಬರ್ತಾ ಇದೆ. ಅದನ್ನು ಕಡೆಗೆ ಗವರ್ನರ್ ತನಕನೂ ನಾವು ಹೋಗಲಿಕ್ಕೆ ತಯಾರಿದ್ದೀವಿ.